ಕುರುಬರ್ಸರ್ಸ್ ಎನ್ವೆನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಚರ್ಚೆಯ ವಿಷಯ ತುಲನಾತ್ಮಕ ಅಧ್ಯಯನ. 3 ಕಾಲಗಳನ್ನು ನಾವು ಹೋಲಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಹೋಲಿಕೆಯನ್ನು 3 ಕಾಲದಲ್ಲಿರುವಂಥ ವಾಕ್ಯಗಳ ರಚನೆ ಮತ್ತು ಇಂಗ್ಲಿಷ್ ವಾಕ್ಯಗಳ ರಚನೆ ಹೇಗಿರುತ್ತೆ ಅಂತ ನೋಡೋಣ. ಈಗ ಒಂದು ಹೊಸ ವಿಷಯವನ್ನು ನಾವು ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ಯಾವುದೇ ವಿಷಯವನ್ನು ಕಲೀರಿ, ಅದು ಎಂಥದೇ ಇರಲಿ, ನಾವು ಮಾತೃಭಾಷೆಯನ್ನೇ ಕಲಿಬೇಕು ಅನ್ನೋದು ನನ್ನ ಅಭಿಮತ. ಆದ್ದರಿಂದ ನೀವು ಎಂಥ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಹೇಳಲಿಕ್ಕೆ ಬಯಸ್ತೀರಿ, ಅವುಗಳನ್ನು ಮೊದಲು ಕನ್ನಡದ ರಚನೆ ಮಾಡ್ಕೋಬೇಕು. ಈ ಕನ್ನಡ ವಾಕ್ಯ ರಚನೆ ಮಾನಸಿಕವಾಗಿ ಆಗ್ಬೋದು, ಅದು ಬರ ರೂಪದಲ್ಲಿ ಆಗ್ಬೋದು, ಅಥವಾ ಬರಿತಾ ಇರುವಾಗ ಮನಸ್ಸಿನಲ್ಲಿ ವಾಕ್ಯಗಳ ರಚನೆ, ಆ ವಾಕ್ಯ ರಚನೆ ಆದ ಮೇಲೆ ಮನಸ್ಸು ಅವುಗಳಲ್ಲಿರುವಂಥ ವರ್ಬ್, ಸಬ್ಜೆಕ್ಟ್, ಆಬ್ಜೆಕ್ಟ್ ಗುರುತಿಸುವ ಕ್ರಿಯೆ ಮಾನಸಿಕವಾಗಿ ನಡೆದು ಆ ಮನಸ್ಸು ಕೈಗೆ ಇಂಥ ವಾಕ್ಯವನ್ನ ಇಂಗ್ಲಿಷ್ನಲ್ಲಿ ಈ ರೀತಿ ಬರಿ ಅಂತ ಆಜ್ಞೆ ಮಾಡುವಂತ ಒಂದು ಮಾನಸಿಕ ತರಬೇತಿ ಈ ವಿಡಿಯೋ ಮೂಲಕ ನಾವು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಒಂದು ಭಾಷೆ, ವಿಶೇಷವಾಗಿ ಅನ್ಯ ಭಾಷೆ ಅಂದ್ರೆ ಪರಕೀಯ ಭಾಷೆಗಳನ್ನ ನಾವು ಮಾತೃಭಾಷೆ ಮೂಲಕ ಕಲಿತದ್ದೇ ಆದರೆ ಆ ಪರಕೀಯ ಭಾಷೆಯನ್ನ ಗ್ರಾಂಥಿಕವಾಗಿ ಮತ್ತು ವ್ಯಾಕರಣಬದ್ಧವಾಗಿ, ಸುಲಭವಾಗಿ, ಸರಳವಾಗಿ ಮತ್ತು ಬೇಗನೆ ಕಲಿಬಹುದು ಅನ್ನಲಿಕ್ಕೆ ನಮ್ಮ 20 ವರ್ಷಗಳ ಈ ಕಲಿಸುವ ವಿಧಾನವೇ ಸಾಕ್ಷಿ. ನಾವು ಸುಮಾರು 1000 ವಿದ್ಯಾರ್ಥಿಗಳಿಗೆ 20 ವರ್ಷದಲ್ಲಿ ಇಂಗ್ಲಿಷ್ ಅನ್ನು ಕಲಿಸುವ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ಇಂಗ್ಲಿಷ್ ಅಕಾಡೆಮಿಗೆ ಬಂದಂತ ಸುಮಾರು 190ರಿಂದ 95 ವಿದ್ಯಾರ್ಥಿಗಳು ಕಲೀಲಿಕ್ಕೆ ಸಫಲರಾಗಿದ್ದಾರೆ. ಬಹಳ ಸಂತೋಷದಿಂದ ಕಲಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಯಶಸ್ಸಿನ ವಿಶ್ವಾಸದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀವಿ. ಆದ್ರಿಂದ ನಾನು ಮತ್ತೆ ಹೇಳಿಕ್ಕೆ ಇಷ್ಟಪಡ್ತೀನಿ, ಏನನ್ನ ಇಂಗ್ಲಿಷ್ನಲ್ಲಿ ಬರಿಬೇಕಂತಿರೋ ಅದು ಮೊದಲು ಕನ್ನಡದಲ್ಲಿ ರಚನೆ ಆಗಿರಲಿ. ಆ ಕನ್ನಡ ವಾಕ್ಯದಲ್ಲಿ 1ನೇ ಕೆಲಸ ರಚನೆ, 2ನೇ ಕೆಲಸ ಆ ಕನ್ನಡ ವಾಕ್ಯದಲ್ಲಿನ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್. ಯಾಕಂದ್ರೆ ತಮ್ಗೆ ಗೊತ್ತಿರೋ ಹಾಗೆ ಕನ್ನಡ ವಾಕ್ಯದಲ್ಲಿನ ಪದಗಳನ್ನು ನಾವು ಎಲ್ಲಾದ್ರೂ ಹಿಂದು ಮುಂದೆ ಇಡಬಹುದು, ಆದ್ರೆ ಇಂಗ್ಲಿಷ್ ವಾಕ್ಯ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಈ ರಚನೆಗೆ ಅನುಗುಣವಾಗಿಯೇ ರಚನೆ ಆಗಬೇಕು. ಆದ್ರಿಂದ ಕನ್ನಡ ವಾಕ್ಯದ ರಚನೆ ಆದ್ಮೇಲೆ ಕನ್ನಡ ವಾಕ್ಯದಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಸರಿಯಾಗಿ ಗುರುತಿಸ್ಕೋಬೇಕು. ನಂತರ ಅದನ್ನು ಇಂಗ್ಲಿಷ್ ನಲ್ಲಿ ರಚನೆ ಮಾಡಿದ್ದೆ. ಆದ್ರೆ ನಾನು ಕನ್ನಡದಲ್ಲಿ ಏನ್ ಹೇಳಿಕ್ಕೆ ಇಷ್ಟಪಟ್ಟಿದ್ದೀನೋ ಆ ಕನ್ನಡ ವಾಕ್ಯದ ಮೂಲಕ ನಾನು ವ್ಯಕ್ತ ಮಾಡಲು ಬಯಸುವಂತ ನನ್ನ ವಿಚಾರಗಳನ್ನ, ನನ್ನ ಭಾವನೆಗಳನ್ನ, ನನ್ನ ಅನಿಸಿಕೆಗಳನ್ನ ಆ ಇಂಗ್ಲಿಷ್ ವಾಕ್ಯ ಬಹುಶಃ ವ್ಯಕ್ತ ಮಾಡಬಹುದು. ಆದ್ರಿಂದ ಇವತ್ತಿನ ಮುಖ್ಯ ವಿಚಾರ ಮತ್ತು ಚರ್ಚೆ ಏನಂದ್ರೆ 3 ಕಂಟಿನ್ಯೂಸ್ ಕಾಲಗಳನ್ನ, ಕಂಟಿನ್ಯೂಸ್ ಟೆನ್ಸನ್ಸ್ ನ ಅಧ್ಯಯನ ಮಾಡೋದು. ಈಗ 1ನೇದು ನಾನು ತಗೊಂಡಿರೋದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನಂತರ 2ನೇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, 3ನೇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನೀವು ಸ್ವಲ್ಪ ಗಮನಿಸಬೇಕು, 3ರಲ್ಲಿ ಕಂಟಿನ್ಯೂಸ್ ಇದೆ. ಆದ್ರೆ ಕಂಟಿನ್ಯೂಸ್ ಪ್ರೆಸೆಂಟ್ ನಲ್ಲಿ ಹೇಗಿರುತ್ತೆ, ಪಾಸ್ಟ್ ನಲ್ಲಿ ಹೇಗಿರುತ್ತೆ, ಫ್ಯೂಚರ್ ನಲ್ಲಿ ಹೇಗಿರುತ್ತೆ ಅಂತ ನಾವು ಕನ್ನಡದಲ್ಲಿ ಗುರುತಿಸೋದು ಕಲ್ತ್ರೆ ಇಂಗ್ಲಿಷ್ ತಾನೇ ಸರಳವಾಗಿ ರಚನೆ ಆಗಿರುತ್ತೆ. ಇನ್ನ ಕನ್ನಡದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ವಾಕ್ಯಗಳು ಹೆಂಗಿರ್ತವೆ ನೋಡೋಣ. ನಾವು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇವೆ. ನಾನು ಹೇಳಿದ್ನಿ, ನಾವು ಎಂತ ಕನ್ನಡ ವಾಕ್ಯ ರಚನೆ ಮಾಡ್ಕೊಂಡ್ರ ಅದು ಆಡು ಕನ್ನಡದಲ್ಲಿ ನಾವು ಮಾತಾಡಿದ್ರು ಕೂಡ ಆ ಆಡು ಕನ್ನಡದಲ್ಲಿ ಕೂಡ ಗ್ರಾಮರ್ ಅಂದ್ರೆ ವ್ಯಾಕರಣ ಇರುತ್ತೆ. ವ್ಯಾಕರಣ ಇರುತ್ತೆ ಅಂದ್ರೆ ಅರ್ಥೇನು, ಅದ್ರಲ್ಲಿ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವ್ದು ನಾವು ಗುರುತಿಸೋದು ಕಲಿತಾ ಹೋದ್ರೆ ಗ್ರಾಂಥಿಕ ರೂಪ ಪಡ್ಕೊಳ್ಳುತ್ತೆ, ವ್ಯಾಕರಣ ರೂಪ ಪಡ್ಕೊಳ್ಳುತ್ತೆ. ನಾವೀಗ ಇಂಗ್ಲಿಷ್ ಕಲಿಯಾಕತ್ತೀವಿ, ಅವರು ಅಲ್ಲಿ ಕ್ರಿಕೆಟ್ ಆಡಾಕತ್ಯಾರ ನೋಡ್ರಿ, ಆಡಾಕತ್ಯಾರ ಇದು ಆಡುವ ಕ್ರಿಯೆಯನ್ನು ಸೂಚಿಸುತ್ತ ವರ್ಬ್. ಇದು ಕ್ರಿಯೆ ಇರೋದ್ರಿಂದ ಮೇನ್ ವರ್ಬ್. ಇಲ್ಲಿ ಕ್ರಿಯೆಯನ್ನು ಮಾಡ್ತಿರೋರು ಅವರು ಸಬ್ಜೆಕ್ಟ್. ಮಿಕ್ಕ ಎಲ್ಲಾ ಪದಗಳು ಈ ವಾಕ್ಯದಲ್ಲಿ ಸದ್ಯಕ್ಕೆ ಏನ್ ಮಾಡ್ಕೊಂಡ್ ಬಿಡ್ಬೇಕು ನಾವು, ಆಬ್ಜೆಕ್ಟ್. ಅಂದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿ ವರ್ಬ್ ಗೊತ್ತಾಯ್ತು, ಸಬ್ಜೆಕ್ಟ್ ಗೊತ್ತಾಯ್ತು, ಆಬ್ಜೆಕ್ಟ್ ಗೊತ್ತಾಯ್ತು. ಇನ್ನು ಕಾಲ ನಿರ್ಧಾರ ಮಾಡಬೇಕು. ಅಂದ್ರೆ ನನ್ನ ಆ ವಾಕ್ಯದಲ್ಲಿನ ಕ್ರಿಯೆ ಸಮಯ ನಿರ್ಧಾರ ಮಾಡ್ಕೋಬೇಕು. ನೋಡ್ರಿ, ಆಡಾಕತ್ಯಾರ, ಆಡ್ತಾ ಅದಾರ, ಆಡುತ್ತಾ ಇದ್ದಾರೆ, ಇದ್ದಾರೆ ಪ್ರೆಸೆಂಟ್. ಇದ್ಕೊಂಡು ಆಡೋ ಕ್ರಿಯೆ ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ ಕಂಟಿನ್ಯೂಸ್. ಅದಕ್ಕೆ ನಾವು ಇದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆಕಿ ಈಗ ತನ್ನ ಕೋಡ್ಯಾಗ ಟಿವಿ ನೋಡಾಕತ್ಯಾಳ, ನೋಡ್ತಾ ಅದಾಳ, ನೋಡುತ್ತಾ ಇದ್ದಾಳೆ, ನೋಡುತ್ತಿದ್ದಾಳೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ರೀತಿ ನಮ್ಮ ಕನ್ನಡ ವಾಕ್ಯ ರಚನೆಯಲ್ಲಿ ಇಂಥ ಒಂದು ಮೇನ್ ವರ್ಬ್ ಬಂದಾಗ ಅದು ಸದ್ಯ ನಡೀತಾ ಇರುವ ಕ್ರಿಯೆ ಹೇಳ್ತಾ ಇದ್ರೆ ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇನ್ನು ನಮ್ಮ ಕನ್ನಡ ವಾಕ್ಯ ಹೆಂಗ್ ಬರೋದು ಕೂಡ ಇಂಗ್ಲಿಷ್ ವಾಕ್ಯ ರಚನೆ ಈ ಕಂಟಿನ್ಯೂಸ್ ನಲ್ಲಿ ಈ ಸೂತ್ರಕ್ಕೆ ಅನುಗುಣವಾಗಿ ಹೋಗುದು. ಹೇಗೆ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಐಎನ್ಜಿ ಮತ್ತು ಆಬ್ಜೆಕ್ಟ್.
ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡುವವರು. ಈ ಕ್ರಿಯೆ ಮಾಡುವವರು ವ್ಯಕ್ತಿ ಇರ್ಬೋದು, ಪ್ರಾಣಿ ಇರ್ಬೋದು, ವಸ್ತು ಕೂಡ ಇರ್ಬೋದು. ಗಮನಿಸ್ತಾ ಇದ್ದಾರೆ ನೋಡ್ರಿ. ನಾನು ಈ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ರವಿ ಈಗ ಇಂಗ್ಲಿಷ್ ಕಲಿಯುತ್ತಿದ್ದಾನೆ. ರವಿ ಸಬ್ಜೆಕ್ಟ್, ವ್ಯಕ್ತಿ. ಹೌದಾ? ಇಂಗ್ಲಿಷ್ ನಮಗೆ ಹೊಸ ಜ್ಞಾನವನ್ನು ಕೊಡುತ್ತಿದೆ ಮೀನು ಕೊಡೋರು ಯಾರಿಲ್ಲ? ಇಂಗ್ಲಿಷ್ ಸಬ್ಜೆಕ್ಟ್. ಭಾರತ ಈಗ ಪ್ರತಿಯೊಂದು ಪಂದ್ಯವನ್ನು ಗೆಲ್ತಾ ಇದೆ. ಯಾವುದು? ಭಾರತ. ವ್ಯಕ್ತಿ ಅಲ್ಲದು, ಸ್ಥಳ. ಈ ರೀತಿ ಕ್ರಿಯೆ ಮಾಡೋರು ವ್ಯಕ್ತಿ ಅಂತ ಅಷ್ಟೇ ಅಲ್ಲ, ಅದು ಪ್ರಾಣಿನಿರ್ಬೋದು, ವಸ್ತುನಿರ್ಬೋದು, ಸ್ಥಳನಿರ್ಬೋದು. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇಂಥ ಸಬ್ಜೆಕ್ಟ್ ಅದಕ್ಕೆ ಸಂಬಂಧಪಟ್ಟಂತ ಹೆಲ್ಪಿಂಗ್ ವರ್ಡ್ಸ್ 3 ಬರ್ತವೆ. ಆಮ್, ಆರ್, ಈಸ್. ಸಬ್ಜೆಕ್ಟ್ ಆ ಇದ್ದಾಗ ಆಮ್ ಫಿಕ್ಸ್. ಆಮ್ ಯಾವ ಸಬ್ಜೆಕ್ಟ್ ಕೊಡಬಾರ್ದು. ಆಯ್ ಬಂದಾಗ ಆಮ್ ಬಿಟ್ಟು ಬೇರೆ ಯಾವ ಹೆಲ್ಪಿಂಗ್ ವರ್ಬ್ ಅನ್ನು ತಗೊಳ್ಬಾರ್ದು. ಆರ್ ಪ್ಲೂರಲ್ ಇದ್ದಾಗ ತೊಗೊಳ್ಬೇಕು. ಈಸ್ ಸಿಂಗ್ಯುಲರ್ ಇದ್ದಾಗ. ಹೇಳ್ತೀನಿ ನೋಡಿ. ಐ ಆಮ್, ವಿ ಆರ್, ಯು ಆರ್, ದೇ ಆರ್. ಸಿಂಗ್ಯುಲರ್. ಹಿ ಈಸ್, ಶಿ ಈಸ್, ಇಟ್ ಈಸ್. ಈ ಪರವಾಗಿ ಒಬ್ಬ ಗಂಡು ವ್ಯಕ್ತಿಯ ಹೆಸರು ಬರಬಹುದು. ಹೆಂಗೆ? ರವಿ ಈಸ್, ಸುನೀಲ್ ಈಸ್, ಅಶೋಕ್ ಈಸ್. ಹೆಣ್ಮಕ್ಳ ಹೆಸರು ಬರಬಹುದು. ಏನಂತೆ? ರಾಧಾ ಈಸ್, ಸುಮಾ ಈಸ್. ವ್ಯಕ್ತಿ ಬರಬಹುದು. ನನ್ನ ತಾಯಿ ಸಿಂಗ್ಯುಲರ್, ಮೈ ಮದರ್ ಈಸ್. ನಿನ್ನ ಸಹೋದರಿ, ಯುವರ್ ಸಿಸ್ಟರ್ ಈಸ್. ಆ ನಾಯಿ, ದ್ಯಾಟ್ ಡಾಗ್ ಈಸ್, ಪ್ಲೂರಲ್. ಈ ರೀತಿ ಸಬ್ಜೆಕ್ಟಿಗೆ ಅನುಗುಣವಾಗಿ ಹೆಲ್ಪಿಂಗ್ ವರ್ಬ್ ತೊಗೊಳ್ಬೇಕು. ನಂತರ ಈ ಸೂತ್ರಕ್ಕೆ ಅನುಗುಣವಾಗಿ ನಾವು ವಾಕ್ಯಗಳನ್ನು ರಚಿಸ್ಕೊಳ್ಬೇಕು. ಈಗಾಗಲೇ ನಾವು ಕನ್ನಡದಲ್ಲಿ ವಾಕ್ಯಗಳನ್ನು ರಚಿಸಿಕೊಂಡಾಗ ಅದು ಕಂಟಿನ್ಯೂಸ್ ಯಾವ್ದಂತ ನಾವು ದಾರಿಯಲ್ಲಿ ಹೇಳಿದೀನಿ. ಇನ್ನು ಸ್ವಲ್ಪ ಇಂಗ್ಲಿಷ್ ವಾಕ್ಯಗಳನ್ನು ಚರ್ಚೆ ಮಾಡ್ತಾ ಕನ್ನಡ ವಾಕ್ಯಗಳನ್ನು ಗುರುತಿಸ್ಕೋ ಪ್ರಯತ್ನ ಮಾಡೋಣ. ನೋಡ್ರಿ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ವಾಕ್ಯ ಇಂಗ್ಲಿಷ್ ರಚನೆ. ಐ ಆಮ್ ರೈಟಿಂಗ್ ಅ ಸ್ಟೋರಿ ನೌ. ಸ್ವಲ್ಪ ಕನ್ನಡದಲ್ಲಿ ವಿವರ ಇತ್ತು. ನಾನು ಈಗ, ಇಂದು, ಈ ವಾರ, ಈ ವರ್ಷ, ಈ ತಿಂಗಳು ಅನ್ನೋದು ವರ್ತಮಾನ ಕಾಲವನ್ನು ಸೂಚಿಸ್ತಾವೆ. ಅದಕ್ಕೆ ನಾವು ಪ್ರೆಸೆಂಟ್ ಟೆನ್ಸ್ ಅಂತ ಹೇಳ್ತೀವಿ. ಈ ಪ್ರೆಸೆಂಟ್ ಅಂದ್ರೆ ವರ್ತಮಾನ, ಅಂದ್ರೆ ಸದ್ಯ ಇದ್ಕೊಂಡು ಕ್ರಿಯೆ ನಡೀತಾ ಇದೆ. ಅದಕ್ಕೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ನಾನು ಈಗ ಒಂದು ಕಥೆಯನ್ನು ಬರೆಯುತ್ತಾ, ರೈಟ್, ಬರೆತಾ, ING, ಇದ್ದೇನೆ, ಹೆಲ್ಪಿಂಗ್ ವರ್ಬ್, ಆಮ್ ರೈಟಿಂಗ್, ಬರೆಯುತ್ತಿದ್ದೇನೆ. ನೋಡುತ್ತಿದ್ದೇನೆ, ಆಮ್ ವಾಚಿಂಗ್. ಕಲಿಸುತ್ತಿದ್ದೇನೆ, ಆಮ್ ಟೀಚಿಂಗ್. ಆಡುತ್ತಿದ್ದೇವೆ, ಆರ್ ಪ್ಲೇಯಿಂಗ್. ಯಾಕೆ? ಪ್ಲೂರಲ್ ವಿ ಬಂದಾಗ ಆರ್ ಬರುತ್ತೆ. ಈ ರೀತಿ ನಮ್ಮ ಕನ್ನಡ ವಾಕ್ಯದಲ್ಲಿ ಕ್ರಿಯಾಪದ ಸದ್ಯ ನಡೀತಾ ಇರೋ ಕ್ರಿಯೆ. ಕಲಿಯುತ್ತಿದ್ದೇನೆ, ಕಲಿತಾ ಇದ್ದೇನೆ, ಕಲಿ, ಲರ್ನ್, ತಾ, ING, ಇದ್ದೇನೆ, ಲರ್ನಿಂಗ್. ಅವಳು ಅಲ್ಲಿ ನೃತ್ಯ ಮಾಡುತ್ತಿದ್ದಾಳೆ, ನರ್ತಿಸುತ್ತಿದ್ದಾಳೆ, ನರ್ತಿಸು, ಡ್ಯಾನ್ಸ್, ನರ್ತಿಸುತ್ತಾ, ING, ಇದ್ದಾಳೆ, ಈಸ್ ಸಿಂಗ್ಯುಲರ್, ಈಸ್ ಡಾನ್ಸಿಂಗ್. ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಟುಡೇ. ನೀನು ಇಂದು ಇಂಗ್ಲಿಷ್ ಕಲಿಯುತ್ತಿದ್ದಿ. ಆಡು ಕನ್ನಡದಾಗ ಕಲಿಯಾಕತ್ತಿ. ನಂತರ he is playing cricket at present. ಅಂದ್ರೆ ಸದ್ಯ ಅವನು ಕ್ರಿಕೆಟ್ ಆಡುತ್ತಿದ್ದಾನೆ. ಈಗ ಅವ ಕ್ರಿಕೆಟ್ ಆಡಕತ್ತಾನ. ನಾವು ಅಥವಾ ಸದ್ಯ ಆಟ್ ಪ್ರೆಸೆಂಟ್ ವರ್ತಮಾನ. ಈ ರೀತಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ವಾಕ್ಯಗಳನ್ನು ಮಾಡ್ಕೊಳ್ಬಹುದು. ಅದೇ ಇಂಗ್ಲಿಷ್ ಓದೋ ಈ ರೀತಿ ಅರ್ಥ ಮಾಡ್ಕೊಂಡಾಗ ಕನ್ನಡದ ವಾಕ್ಯ ರಚನೆಗಳನ್ನು ತಗೊಂಡು ಇಂಗ್ಲಿಷ್ ಹೋಗುವಾಗ ಆ ಕನ್ನಡ ವಾಕ್ಯದಲ್ಲಿ ಇಂತಹ ಕ್ರಿಯಾಪದಗಳು ಬರುತ್ತೇವೆ. ಬರೆಯುತ್ತಿದ್ದೇನೆ, ರೈಟ್, ತಾ, ING, ಇದ್ದೇನೆ, ಆಮ್ ರೈಟಿಂಗ್. ಕಲಿಸುತ್ತಿದ್ದೇನೆ, ಕಲಿಸು, ಟೀಚ್, ತಾ, ಕಲಿಸುತ್ತಾ, ಟೀಚಿಂಗ್, ಇದ್ದೇನೆ, ಆಮ್ ಕಲಿಸುತ್ತಿದ್ದೇನೆ. ನಾವು ಕಲಿಸುತ್ತಿದ್ದೇವೆ, ಆರ್ ಟೀಚಿಂಗ್. ಕಲಿಯುತ್ತಿದ್ದೇವೆ, ಆರ್ ಲರ್ನಿಂಗ್. ಆಡುತ್ತಿದ್ದೇವೆ, ಆರ್ ಪ್ಲೇಯಿಂಗ್. ಬರೀ ಕನ್ನಡ ಕ್ರಿಯಾಪದ ಸಾಕು. ಕಲಿಯುತ್ತಿದ್ದಿ, ಕಲಿತಾ ಇದ್ದೀರಿ. ಕಲಿಯೋ ಕ್ರಿಯೆ ನಡೀತಾರೆ. ಕಲಿ, ಲರ್ನ್, ತಾ, ING, ಇದ್ದೀ, ಆರ್ ಲರ್ನಿಂಗ್. ಮುಗಿತು. ಆಡುತ್ತಿದ್ದಾನೆ, ಆಡ್ತಾ ಇದ್ದಾನೆ, ಆಡುತ್ತಾ ಇದ್ದಾನೆ, ಆಡು, ಪ್ಲೇ, ತಾ, ING, ಇದ್ದಾನೆ, ಈಸ್, ಇದ್ದಾಳೆ, ಈಸ್, ಇದೆ, ಈಸ್ ಪ್ಲೇಯಿಂಗ್, ಆಡುತ್ತಾ ಇದ್ದಾನೆ, ಈಸ್ ಪ್ಲೇಯಿಂಗ್. ಆಡುತ್ತಾ ಇದ್ದಾಳೆ, ಶಿ ಈಸ್ ಪ್ಲೇಯಿಂಗ್. ಆಡುತ್ತಾ ಇದ್ದಾರೆ, ದೇ ಆರ್ ಪ್ಲೇಯಿಂಗ್. ಕನ್ನಡ ಪದಗಳನ್ನು ನೋಡೋಕೆ ಕಲ್ತ್ರೆ ಸಾಕು. ಇದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಪ್ರೆಸೆಂಟ್ ಅಂದ್ರೆ ಸದ್ಯ, ಕಂಟಿನ್ಯೂಸ್ ಅಂದ್ರೆ ನಡೀತಾ
ಕಾಲ ಟೆನ್ಸ್ ಸಮಯ ಅಂದ್ರೆ ಕ್ರಿಯೆ ಸದ್ಯ ನಡೀತಾ ಇದೆ ಈ ಸಮಯವನ್ನು ಸೂಚಿಸುವಂತ ಒಂದು ವ್ಯವಸ್ಥೆಗೆ ಒಂದು ಕಾಲಕ್ಕೆ ಏನಂತೀವಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಇದರಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ ಬರಬೇಕು ಮತ್ತು ಹೆಲ್ಪಿಂಗ್ ವರ್ಬ್ ಜೊತೆನೆ ಬರಬೇಕು. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಐ ಲರ್ನಿಂಗ್ ಅಲ್ಲ, ಆಮ್ ಲರ್ನಿಂಗ್. ಯಾಕೆ ನಾನು ಕಲಿತಾ ಅಲ್ಲ ಇದ್ದೇನೆ, ಆಮ್ ಬರಲೇಬೇಕು, ಹೆಲ್ಪಿಂಗ್ ವರ್ಬ್ ಬರಲೇಬೇಕು. ಆಮ್ ರೈಟಿಂಗ್ ಬರೆಯುತ್ತಿದ್ದೇನೆ, ಆರ್ ರೈಟಿಂಗ್ ಕಲಿಯುತ್ತಿದ್ದಿ, ಈಸ್ ಪ್ಲೇಯಿಂಗ್ ಆಡುತ್ತಿದ್ದಾನೆ ಆಡುತ್ತಿದ್ದಾನೆ. ಈಗ ನಾವು ವಾಕ್ಯ ಮಾಡ್ಬೋದು. ಅದೇ ನನ್ನ ಕನ್ನಡ ವಾಕ್ಯದಲ್ಲಿ ಕ್ರಿಯಾಪದ ಈ ರೀತಿ ಇದೆ. ನಾನು ನಿನ್ನೆ ನಿಮ್ಗೆ ಕಾಯಕತ್ತಿದ್ದೆ, ನಾನು ನಿನ್ನೆ ಇಷ್ಟೊತ್ತಾಗ ಟಿವಿ ನೋಡಾಕತ್ತಿದ್ದೆ. ಸ್ವಲ್ಪ ಬಿಡಿಸ್ರಿ, ಇಲ್ಲಿ ನೋಡಾಕತ್ತಿದ್ದೆ ಮೇಲ್ವರ್ಬ್ ನೋಡೋ ಕ್ರಿಯೆ ಇದೆ. ಈ ನೋಡೋ ಕ್ರಿಯೆ ಮಾಡೋರು ನಾನು ಸಬ್ಜೆಕ್ಟ್, ಇನ್ನ ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಇನ್ನ ಮತ್ತೆ ನಾವು ಮೇನ್ವರ್ಗೆ ಬರಬೇಕು. ನೋಡಾಕತ್ತಿದ್ದೆ, ಆಡಾಕತ್ತಿದ್ದೆ, ಸ್ವಲ್ಪ ಬಿಡಿಸೋಣ. ನೋಡ್ತಾ ಇದ್ದೆ, ನೋಡುತ್ತಿದ್ದೆನು, ನೋಡುತ್ತಿದ್ದೆನು. ನೋಡಾಕತ್ತಿದ್ದೆ, ನೋಡ್ತಾ ಇದ್ದೆ, ನೋಡ್ತಾ ಇದ್ದೆ, ನೋಡ್ತಾ ಇದ್ದೆನು, ನೋಡುತ್ತಿದ್ದೆನು. ಇದ್ದೆನು ಪಾಸ್ಟ್ ಟೆನ್ಸ್. ಹೆಂಗಿದ್ದೆ? ನೋಡುತ್ತಾ, ನೋಡೋ ಕ್ರಿಯೆ ಮಾಡ್ತಾ ಕಂಟಿನ್ಯೂಸ್. ಇದ್ದೆನು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅಲ್ಲಿ ವಾಕ್ಯ ರಚನೆ ಹೇಗಿರ್ತದೆ? ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್. ಕಂಟಿನ್ಯೂಸ್ ಅದು ಪ್ರೆಸೆಂಟ್ ಇರಲಿ ಪಾಸ್ಟ್ ಇರಲಿ ಮೇನ್ ವರ್ಬ್ ಐಎನ್ಜಿ ಕಂಪಲ್ಸರಿ. ಬದಲಾಗೋದು ನೋಡ್ರಿ, ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಕಲಿತಾ ಇದ್ದೇನೆ. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಇದ್ದೇನು ಇದ್ದೇನೆ ಹೆಲ್ಪಿಂಗ್ ವರ್ಬ್. ಇಲ್ಲಿ ಯಾವ ಬರ್ತವೆ? ಆಮ್ ಆರ್ ಈಸ್. ಪಾಸ್ಟ್ ನಲ್ಲಿ ವಾಸ್ ವರ್ಬ್. ಸಬ್ಜೆಕ್ಟ್ ಸಿಂಗಲ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್ಬ್. ಐ ವಾಸ್, he was, she was, it was, we were, you were, they were, plural. ವಾಕ್ಯ ನೋಡ್ರಿ, I was writing a story then. ಕನ್ನಡ ಹೇಳ್ತೀನಿ, ನಾನು ಆಗ ಒಂದು ಕಥೆಯನ್ನು ಬರೆಯುತ್ತಾ ಇದ್ದೆ, ಬರೆಯುತ್ತಿದ್ದೆ ಅಥವಾ ಬರೆಯುತ್ತಿದ್ದೇನೆ. ಯು ವರ್ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ. ನೀನು ನಿನ್ನೆ ಇಂಗ್ಲಿಷ್ ಕಲಿತಾ ಇದ್ದೆ, ಕಲಿಯುತ್ತಿದ್ದೆ, ಕಲಿಯುತ್ತಿದ್ರಿ. He was playing cricket in the past. ಅವನು ಹಿಂದೆ, ಗತಕಾಲದಲ್ಲಿ, ಮೊದಲು ಹಿಂದೆ ಕ್ರಿಕೆಟ್ ಆಡುತ್ತಿದ್ದನು. ವಾಸ್ ಪ್ಲೇಯಿಂಗ್, ವಾಸ್ ಲರ್ನಿಂಗ್ ಕಲಿಯುತ್ತಿದ್ದೆ, ವಾಸ್ ರೈಟಿಂಗ್ ಬರೆಯುತ್ತಿದ್ದೆನು. ಇದು ಪಾಸ್ಟ್ ಕಂಟಿನ್ಯೂಸ್. ನಾವು ಹತ್ತಾರವಾಗಿ ಕಟ್ಕೊಳ್ಬಹುದು. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೆನು, ಕಾಯ್ತಾ ಇದ್ದೆನು ಮೇನ್ ವರ್ಬ್. ನಾನು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಐ ವಾಸ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ರಿ ಮೇನ್ ವರ್ಬ್. ನೀವು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಯು ವರ್ ಟೀಚಿಂಗ್ ಇಂಗ್ಲಿಷ್ ದೆನ್. ಅವರು ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದರು, ಆಡ್ತಾ ಇದ್ದರು ಮೇನ್ ವರ್ಬ್. ಅವರು ಸಬ್ಜೆಕ್ಟ್, ಉಳಿದೆಲ್ಲ ಆಬ್ಜೆಕ್ಟ್. ಯು ವರ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಪಾಸ್ಟ್. ಈ ರೀತಿ ಹತ್ತಾರು ವಾಕ್ಯಗಳನ್ನ ಕನ್ನಡದಲ್ಲಿ ಕಟ್ಕೊಂಡು ನಾವು ಪಾಸ್ಟ್ ಕಂಟಿನ್ಯೂಸ್ ಸೂತ್ರಕ್ಕನುಗುಣವಾಗಿ ಇಂಗ್ಲಿಷ್ ವಾಕ್ಯ ಮಾಡಬಹುದು. ಈಗ ನಾವು ಕಂಪೇರ್ ಮಾಡೋಣ. ಇಂಗ್ಲಿಷ್ ನಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಹೆಂಗಿರುತ್ತೆ ರಚನೆ, ಪಾಸ್ಟ್ ಕಂಟಿನ್ಯೂಸ್. ನೋಡ್ರಿ, ಐ ಆಮ್ ರೈಟಿಂಗ್ ಎ ಸ್ಟೋರಿ ನೌ. ನಾನೀಗ ಒಂದು ಕಥೆಯನ್ನು ಬರಿತಾ ಇದ್ದೇನೆ. ಐ ವಾಸ್ ರೈಟಿಂಗ್ ಎ ಸ್ಟೋರಿ ದೆನ್. ನಾನು ಆಗ ಒಂದು ಕಥೆಯನ್ನು ಬರಿತಾ ಇದ್ದೆ. ಈಗ ಪ್ರೆಸೆಂಟ್, ಆಗ ಪಾಸ್ಟ್. ಬರಿತಾ ಇದ್ದೇನೆ ಪ್ರೆಸೆಂಟ್ ಕಂಟಿನ್ಯೂಸ್, ಬರಿತಾ ಇದ್ದೆನು ಪಾಸ್ಟ್ ಕಂಟಿನ್ಯೂಸ್. ಈ ವ್ಯತ್ಯಾಸಗಳು ಗೊತ್ತಾಗ್ತಾವ. ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಟುಡೇ. ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಟುಡೇ. ನೀನು ಇಂದು ಇಂಗ್ಲಿಷ್ ಕಲಿಯುತ್ತಿದ್ದಿ, ಕಲಿತಾ ಇದ್ದಿ. ಅದೇ ಯು ಆರ್ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ. ನೀನು ನಿನ್ನೆ ಇಂಗ್ಲಿಷ್ ಕಲಿಯುತ್ತಿದ್ದೆ, ಕಲಿತಾ ಇದ್ದೆ. ಗೊತ್ತಾಗ್ತಕ್ಕಂಥ. ನೆಕ್ಸ್ಟ್, he is playing cricket at present. ಅವನು ಸದ್ಯ ಕ್ರಿಕೆಟ್ ಆಡ್ತಾ ಇದ್ದಾನೆ. he was playing cricket in the past. ಅವ ಹಿಂದಕ್ಕೆ ಕ್ರಿಕೆಟ್ ಆಡ್ತಿದ್ದ. ಓಕೆ, ಅಂದ್ರೆ ಹಿಂದೆ, ನಿನ್ನೆ, ಮೊನ್ನೆ, ಹೋದ ವರ್ಷ ಈ ಅರ್ಥದಲ್ಲಿ ತಗೊಳ್ಬಹುದು. ನಂತರ ಇನ್ನು ಫ್ಯೂಚರ್ ಕಂಟಿನ್ಯೂಸ್ ಹೆಂಗಿರುತ್ತೆ ಈಗ ಅಲ್ಲಿ ನೋಡಿ. ನಾಳೆ ನಾನು ನಿನಗ ಕಾಯಕತ್ತಿರ್ತೀನಿ. ನಾಳೆ ನಾವು ಫೈನಲ್ ಮ್ಯಾಚ್ ಇಷ್ಟೊತ್ನಾಗ ಆಡಾಕತ್ತಿರ್ತೀವಿ, ಆಡ್ತಾ ಇರ್ತೀವಿ, ಆಡುತ್ತಾ ಇರುತ್ತೇವೆ. ಯಾವಾಗ? ನಾಳೆ, ನಾಡ್ದ, ಮುಂದಿನ ವಾರ, ಸಾಯಂಕಾಲ, ರಾತ್ರಿ, ಮುಂದಿನ ಸಮಯ. ಫ್ಯೂಚರ್. ಆ ಫ್ಯೂಚರ್ ನಲ್ಲಿ, ಆ ಮುಂದಿನ ಸಮಯದಲ್ಲಿ ಕ್ರಿಯೆ ನಡೀತಾ ಇರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಬಿ, ಮೇನ್ ವರ್ಬ್ ಐಎನ್ಜಿ ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ ಶಾಲ್ ಮತ್ತು ವಿಲ್. ನೋಡೋಣ.
ಐ ಶಾಲ್ ಬಿ ರೈಟಿಂಗ್ ಅ ಸ್ಟೋರಿ ನೆಕ್ಸ್ಟ್ ಟೈಮ್. ನಾನು ಮುಂದಿನ ಸಲ ಒಂದು ಕಥೆಯನ್ನು ಬರಿತಾ ಇರುತ್ತೇನೆ. ಶಾಲ್ ಬಿ ರೈಟಿಂಗ್. ಯು ವಿಲ್ ಬಿ ಲರ್ನಿಂಗ್ ಇಂಗ್ಲಿಷ್ ಟುಮಾರೋ. ನೀನು ನಾಳೆ ಇಂಗ್ಲಿಷ್ ಕಲಿಯುತ್ತಾ ಇರುತ್ತಿ. ವಿಲ್ ಬಿ ಲರ್ನಿಂಗ್ ಕಲಿಯಾಕತ್ತಿರ್ತಿ. ಯು ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ಇನ್ ಫ್ಯೂಚರ್. ನೀನು ಭವಿಷ್ಯದಲ್ಲಿ ಕ್ರಿಕೆಟ್ ಆಡ್ತಾ ಇರುತ್ತಿ, ಆಡುತ್ತಿರುತ್ತಿ. ವಿಲ್ ಬಿ ಪ್ಲೇಯಿಂಗ್ ಫ್ಯೂಚರ್. ಹತ್ತಾರು ಮಾಡ್ಕೋಬಹುದು. ನಾಳೆ ನಾ ಇಷ್ಟೊತ್ತಿನಾಗ ಟಿವಿ ನೋಡಾಕತ್ತಿರ್ತೀವಿ. ನಾಳೆ ಇಷ್ಟೊತ್ತಿನಾಗ ಫೈನಲ್ ಮ್ಯಾಚ್ ನೋಡಾಕತ್ತಿರ್ತೀವಿ. ನೋಡ್ತಾ ಇರ್ತೀವಿ. ಫ್ಯೂಚರ್ ಕಂಟಿನ್ಯೂಸ್. ಯಾರು? ನಾವು. ನೋಡ್ರಿ, ವಿ ಶಾಲ್ ಬಿ ವಾಚಿಂಗ್ ದ ಫೈನಲ್ ಮ್ಯಾಚ್ ಟುಮಾರೋ ಆನ್ ಟಿವಿ. ಇದು ಫ್ಯೂಚರ್ ಕಂಟಿನ್ಯೂಸ್. ಈಗ ನಾವು ಮೂರು ಕಾಲಗಳನ್ನು ಕಂಪೇರ್ ಮಾಡಿದಾಗ ವ್ಯತ್ಯಾಸಗಳು ನಾವು ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ ಅಲ್ಲಿ ಗಮನಿಸಬೇಕು. ಅವಾಗ ನಮಗೆ ಅದು ಪರಿಪೂರ್ಣವಾದಂತ ಜ್ಞಾನ ಕೊಡುತ್ತೆ. ನೋಡ್ರಿ, ಐ ಆಮ್ ರೈಟಿಂಗ್ ಅ ಸ್ಟೋರಿ ನೌ. ನಾನು ಈಗ ಒಂದು ಕಥೆಯನ್ನು ಬರೆಯುತ್ತಿದ್ದೇನೆ. ಐ ವಾಸ್ ರೈಟಿಂಗ್ ಅ ಸ್ಟೋರಿ ದೆನ್. ನಾನು ಆಗ ಒಂದು ಕಥೆಯನ್ನು ಬರೆಯುತ್ತಿದ್ದೆನು. ಐ ಶಾಲ್ ಬಿ ರೈಟಿಂಗ್ ಅ ಸ್ಟೋರಿ ನೆಕ್ಸ್ಟ್ ಟೈಮ್. ನಾನು ಮುಂದಿನ ಸಲ ಒಂದು ಕಥೆಯನ್ನು ಬರೆಯುತ್ತಿರುತ್ತೇನೆ. ನೋಡ್ರಿ, ಬರೆಯುತ್ತಿದ್ದೇನೆ, ಬರೆಯುತ್ತಿದ್ದೆನು, ಬರೆಯುತ್ತಿರುತ್ತೇನೆ. ಪ್ರಿಂಟ್ ಆಗಿರ್ತಾರೆ. ನೀನು ಈಗ ಇಂದು ಇಂಗ್ಲಿಷ್ ಕಲಿಯುತ್ತಿದ್ದಿ. ಯು ವರ್ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ. ನೀನು ನಿನ್ನೆ ಇಂಗ್ಲಿಷ್ ಕಲಿಯುತ್ತಿದ್ದೆ. ಫ್ಯೂಚರ್. ಯು ವಿಲ್ ಬಿ ಲರ್ನಿಂಗ್ ಇಂಗ್ಲಿಷ್ ಟುಮಾರೋ. ನೀನು ನಾಳೆ ಇಂಗ್ಲಿಷ್ ಕಲಿಯುತ್ತಿರುತ್ತಿ, ಕಲಿಯುತ್ತಿರುತ್ತೀರಿ, ಕಲಿಯಾಕತ್ತಿರ್ತೀರಿ. ನೋಡ್ರಿ, ಕಲಿಯುತ್ತಿದ್ದೇನೆ ಪ್ರೆಸೆಂಟ್ ಕಂಟಿನ್ಯೂಸ್, ಕಲಿಯುತ್ತಿದ್ದೇನು ಪಾಸ್ಟ್ ಕಂಟಿನ್ಯೂಸ್, ಕಲಿಯುತ್ತಿರುತ್ತಿ ಫ್ಯೂಚರ್. ನೋಡ್ರಿ, ಕಲಿಯುತ್ತಿದ್ದೆ, ಕಲಿತಾ ಇದ್ದೆ, ಕಲಿಯುತ್ತಿದ್ದಿ ಪ್ರೆಸೆಂಟ್ ಕಂಟಿನ್ಯೂಸ್, ಕಲಿಯುತ್ತಿರುತ್ತಿ ಫ್ಯೂಚರ್ ಕಂಟಿನ್ಯೂಸ್. ಇನ್ನೊಂದು ವಾಕ್ಯ ನೋಡೋಣ. ಹಿ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಅಟ್ ಪ್ರೆಸೆಂಟ್. ಸದ್ಯ ಅವನು ಕ್ರಿಕೆಟ್ ಆಡುತ್ತಿದ್ದಾನೆ, ಆಡ್ತಾ ಇದ್ದಾನೆ. ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಪಾಸ್ಟ್. ಹಿಂದಕ್ಕೆ ಅವನು ಕ್ರಿಕೆಟ್ ಆಡುತ್ತಿದ್ದ. ಫ್ಯೂಚರ್. ಹಿ ವಿಲ್ ಬಿ ಪ್ಲೇಯಿಂಗ್ ಕ್ರಿಕೆಟ್ ಇನ್ ಫ್ಯೂಚರ್. ಅವನು ಭವಿಷ್ಯದಲ್ಲಿ ಕ್ರಿಕೆಟ್ ಆಡುತ್ತಿರುತ್ತಾನೆ. ನೋಡ್ರಿ, ಆಡುತ್ತಿದ್ದನು ಪಾಸ್ಟ್ ಕಂಟಿನ್ಯೂಸ್, ಆಡುತ್ತಿದ್ದಾನೆ ಪ್ರೆಸೆಂಟ್ ಕಂಟಿನ್ಯೂಸ್, ಆಡುತ್ತಿರುತ್ತಾನೆ ಫ್ಯೂಚರ್ ಕಂಟಿನ್ಯೂಸ್. ಈಗ ಕನ್ನಡ ಕ್ರಿಯಾಪದಗಳ ವ್ಯತ್ಯಾಸ ನಮ್ಗೆ ಗೊತ್ತಾರೆ. ಅದು ಕಂಟಿನ್ಯೂಸ್ ಅನಿಸಿದ್ರೆ ಅದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಗೊತ್ತಾಗ್ಬೋದು. ಬರೀ ಕನ್ನಡ ಮೂಲಕ ನೋಡ್ಕೊಳ್ಳೋಣ. ಬರೆಯುತ್ತಿದ್ದೇನೆ, ಬರಿತಾ ಇದ್ದೇನೆ, ಬರೇ ರೈಟ್. ತಾ ING ಇದ್ದೇನೆ, ಆಮ್ ರೈಟಿಂಗ್. ಕಲಿಯುತ್ತಿದ್ದಿ, ಕಲಿ ಲರ್ನ್, ತಾ ಲರ್ನಿಂಗ್, ಇದ್ದಿ ಆರ್ ಲರ್ನಿಂಗ್. ಆಡುತ್ತಿದ್ದಾನೆ, ಆಡು ಪ್ಲೇ, ತಾ ING ಇದ್ದಾನೆ, ಈಸ್ ಪ್ಲೇಯಿಂಗ್. ಮುಗಿತು. ಅದೇ ನೋಡಿ, ಬರೆಯುತ್ತಿದ್ದೇನೆ, ಆಮ್ ರೈಟಿಂಗ್. ಬರೆಯುತ್ತಿದ್ದೇನು, ಬರೇ ರೈಟ್, ತಾ ING, ಇದ್ದೇನು ವಾಸ್ ರೈಟಿಂಗ್. ಅದೇ ಫ್ಯೂಚರ್ ಬರೆಯುತ್ತಿರುತ್ತೇನೆ, ಬರೇ ರೈಟ್, ತಾ ರೈಟಿಂಗ್, ಇರುತ್ತೀನಿ, ಶಾಲ್ ಬಿ ರೈಟಿಂಗ್. ವಂಡರ್ಫುಲ್. ಕನ್ನಡ ಕ್ರಿಯಾಪದಗಳ ವ್ಯತ್ಯಾಸ ಗುರುತಿಸೋದೇ ನಮಗೆ ಈಗಿರುವಂತ ದೊಡ್ಡ ಸವಾಲು. ಆ ಸವಾಲನ್ನು ನಾವು ಸ್ವೀಕಾರ ಮಾಡಿದ್ರೆ ಇಂಗ್ಲಿಷ್ ನಮ್ಮ ಕೈಯಲ್ಲಿ ಸಿಕ್ಕ ಹಾಗೆ. ನಂತರ ಇನ್ನೊಂದು, ಆಡುತ್ತಿದ್ದಾನೆ, ಆಡು ಪ್ಲೇ, ತಾ ಆಡ್ತಾ ಪ್ಲೇಯಿಂಗ್, ಇದ್ದಾನೆ ಈಸ್ ಪ್ಲೇಯಿಂಗ್. ಆಡುತ್ತಿದ್ದನು, ಆಡು ಪ್ಲೇ, ತಾ ING, ಇದ್ದನು ವಾಸ್ ಪ್ಲೇಯಿಂಗ್. ಆಡುತ್ತಿರುತ್ತಾನೆ, ಪ್ಲೇ, ತಾ ING ಪ್ಲೇಯಿಂಗ್, ಇರುತ್ತಾನೆ, ವಿಲ್ ಬಿ ಪ್ಲೇಯಿಂಗ್. ಈ ರೀತಿ ಕನ್ನಡ ಕ್ರಿಯಾಪದಗಳ ವ್ಯತ್ಯಾಸ ಗೊತ್ತಾದಾಗ ಅದು ಕಂಟಿನ್ಯೂಸ್ ಅನಿಸಿದ್ರೆ ಮತ್ತೆ ಕಂಟಿನ್ಯೂಸ್, ಯಾವ ಕಂಟಿನ್ಯೂಸ್ ಗೊತ್ತಾಗಬೇಕು, ಅದು ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಕಂಟಿನ್ಯೂಸ್. ನಾನು ಒಂದು ವಾಕ್ಯದಲ್ಲಿ ಮೂರು ಕಾಲಗಳನ್ನ ಬರೀ ಕ್ರಿಯಾಪದನ ಆಧಾರ ಇಟ್ಕೊಂಡು ಇಂಗ್ಲಿಷ್ ನಲ್ಲಿ ಮಾಡೋ ಪ್ರಯತ್ನ ಮಾಡೋಣ. ನೋಡೋಣ. ಬರೆಯುತ್ತಿದ್ದೇನೆ, ಆಮ್ ರೈಟಿಂಗ್. ಬರೆಯುತ್ತಿದ್ದೇನು, ವಾಸ್ ರೈಟಿಂಗ್. ಬರೆಯುತ್ತಿರುತ್ತೇನೆ, ಶಾಲ್ ಬಿ ರೈಟಿಂಗ್. ಬರೆಯುತ್ತಿಲ್ಲ, ನೆಗೆಟಿವ್, ಆಮ್ ನಾಟ್ ರೈಟಿಂಗ್. ಬರೆಯುತ್ತಿದ್ದಿಲ್ಲ, ವಾಸ್ ನಾಟ್ ರೈಟಿಂಗ್. ಬರೆಯುತ್ತಿರುವುದಿಲ್ಲ, ಶಾಲ್ ನಾಟ್ ಬಿ ರೈಟಿಂಗ್. ಬರೆಯುತ್ತಿದ್ದೇನೆ, ಆಮ್ ರೈಟಿಂಗ್. ಬರೆಯುತ್ತಿದ್ದೇನೆ, ವಾಸ್ ರೈಟಿಂಗ್. ಬರೆಯುತ್ತಿರುತ್ತೇನೆ, ಶಾಲ್ ಬಿ ರೈಟಿಂಗ್.
ಬರೆಯುತ್ತಿಲ್ಲವೇ ಆಮಂಟ್ ರೈಟಿಂಗ್, ಬರೆಯುತ್ತಿದ್ದಿಲ್ಲವೇ ವಾಸಂಟ್ ರೈಟಿಂಗ್, ಬರೆಯುತ್ತಿರುವುದಿಲ್ಲವೇ ಶಾಂಟ್ ಬಿ ರೈಟಿಂಗ್. ಇದನ್ನ ಪೂರ್ಣ ರೂಪದಲ್ಲಿ ನಾವು ವಾಕ್ಯಗಳನ್ನು ತಗೊಂಡು ಮಾಡಬಹುದು. ನೋಡೋಣ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಈಗ ಇಂಗ್ಲಿಷ್ ಕಲಿಯುತ್ತಿಲ್ಲ. ಐ ಆಮ್ ಲರ್ನಿಂಗ್ ಇಂಗ್ಲಿಷ್ ನೌ, ಐ ಆಮ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ನೌ, ಆಮ್ ಐ ಲರ್ನಿಂಗ್ ಇಂಗ್ಲಿಷ್ ನೌ, ಆಮಂಟ್ ಐ ಲರ್ನಿಂಗ್ ಇಂಗ್ಲಿಷ್ ನೌ. ನಾನು ನಿನ್ನೆ ಇಂಗ್ಲಿಷ್ ಕಲಿಯುತ್ತಿದ್ದೇನು, ನಾನು ನಿನ್ನೆ ಇಂಗ್ಲಿಷ್ ಕಲಿಯುತ್ತಿದ್ದಿಲ್ಲ, ನಾನು ನಿನ್ನೆ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ನಾನು ಇಂಗ್ಲಿಷ್ ನಿನ್ನೆ ಕಲಿಯುತ್ತಿದ್ದಿಲ್ಲ. ಐ ವಾಸ್ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ, ಐ ವಾಸ್ ನಾಟ್ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ, ವಾಸ್ ಐ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ, ವಾಸಂಟ್ ಐ ಲರ್ನಿಂಗ್ ಇಂಗ್ಲಿಷ್ ಯೆಸ್ಟರ್ಡೇ. ನಾನು ನಾಳೆ ಇಂಗ್ಲಿಷ್ ಕಲಿಯುತ್ತಿರುತ್ತೇನೆ, ನಾನು ನಾಳೆ ಇಂಗ್ಲಿಷ್ ಕಲಿಯುತ್ತಿರುವುದಿಲ್ಲ, ನಾನು ನಾಳೆ ಇಂಗ್ಲಿಷ್ ಕಲಿಯುತ್ತಿರುತ್ತೇನೆ, ನಾನು ನಾಳೆ ಇಂಗ್ಲಿಷ್ ಕಲಿಯುತ್ತಿರುವುದಿಲ್ಲ. ಐ ಶಾಲ್ ಬಿ ಲರ್ನಿಂಗ್ ಇಂಗ್ಲಿಷ್ ಟುಮಾರೋ, ಐ ಶಾಲ್ ನಾಟ್ ಬಿ ಲರ್ನಿಂಗ್ ಇಂಗ್ಲಿಷ್ ಟುಮಾರೋ. ಶಾಲ್ ಐ ಬಿ ಲರ್ನಿಂಗ್ ಇಂಗ್ಲಿಷ್ ಟುಮಾರೋ, ಶಾಂಟ್ ಐ ಬಿ ಲರ್ನಿಂಗ್ ಇಂಗ್ಲಿಷ್ ಟುಮಾರೋ. ಈ ರೀತಿ ನಾವು ಅಫರ್ಮೇಟಿವ್ ನೆಗೆಟಿವ್ ಇಂಟರಾಕ್ಟಿವ್ ಮಾಡಬಹುದು. ತಮ್ಗೆ ಗೊತ್ತಿರುವ ಹಾಗೆ ಯಾವತ್ತೂ ಅದು ಪಾಸ್ಟ್ ಕಂಟಿನ್ಯೂಸ್ ಇರಲಿ, ಪ್ರೆಸೆಂಟ್ ಕಂಟಿನ್ಯೂಸ್ ಇರಲಿ, ಫ್ಯೂಚರ್ ಕಂಟಿನ್ಯೂಸ್ ಇರಲಿ, ಅಫರ್ಮೇಟಿವ್ ಯಾವತ್ತೂ ಸಬ್ಜೆಕ್ಟ್ ಇಂದ ಪ್ರಾರಂಭ ಆಗಬೇಕು. ನೆಗೆಟಿವ್ ಇದ್ರೆ ನಾಟ್ ಬರಲೇಬೇಕು, ಹೆಲ್ಪಿಂಗ್ ವರ್ಡ್ ಪಕ್ಕದಲ್ಲಿ ಬರಬೇಕು. ಆಮ್ ನಾಟ್, ಈಸ್ ನಾಟ್, ಆರ್ ನಾಟ್, ವಾಸ್ ನಾಟ್, ವರ್ ನಾಟ್, ಶಾಲ್ ನಾಟ್ ಬಿ, ವಿಲ್ ನಾಟ್ ಬಿ ನೆನ್ಪಿಟ್ಕೋಬೇಕು. ಅದೇ ಒಂದ್ ವೇಳೆ ಪ್ರಶ್ನೆ ಇದ್ರೆ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ವಾಕ್ಯ ರಚನೆ ಆಗಬೇಕು. ಆಮ್ ಐ ಲರ್ನಿಂಗ್ ಇಂಗ್ಲಿಷ್, ಆರ್ ಯು ಲರ್ನಿಂಗ್ ಇಂಗ್ಲಿಷ್, ಈಸ್ ಹಿ ಲರ್ನಿಂಗ್ ಇಂಗ್ಲಿಷ್. ಪಾಸ್ಟ್ ಇದ್ರೆ ವಾಸ್ ಐ ಲರ್ನಿಂಗ್ ಇಂಗ್ಲಿಷ್, ಓಕೆ, ವರ್ ಯು ಲರ್ನಿಂಗ್ ಇಂಗ್ಲಿಷ್. ಅದೇ ಒಂದು ವೇಳೆ ಫ್ಯೂಚರ್ ಇದ್ರೆ ಹೆಲ್ಪಿಂಗ್ ವರ್ಬ್ ಪ್ರಶ್ನೆ ಪ್ರಾರಂಭ ಆಗುತ್ತದೆ, ಹೆಲ್ಪಿಂಗ್ ವರ್ಬ್ ಶಾಲ್ ಐ ಬಿ ಲರ್ನಿಂಗ್ ಇಂಗ್ಲಿಷ್, ವಿಲ್ ಯು ಬಿ ಲರ್ನಿಂಗ್ ಇಂಗ್ಲಿಷ್. ಅದೇ ನೆಗೆಟಿವ್ ಇಂಟರಾಕ್ಟಿವ್ ಬಂದ್ರೆ ಹೆಲ್ಪಿಂಗ್ ವರ್ಬ್ ನಾಟ್ ಫಿಕ್ಸ್ ಶಾರ್ಟ್ ಫಾರ್ಮ್. ಓಕೆ, ಆಮಂಟ್ ಐ ಲರ್ನಿಂಗ್, ವಾಸಂಟ್ ಐ ಲರ್ನಿಂಗ್, ಶಾಂಟ್ ಐ ಬಿ ಲರ್ನಿಂಗ್. ಇಷ್ಟಾದ್ರೆ ಸಾಕು. ನಿಮಗೆ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ತಿಳಿದು ಬಿಡುತ್ತೆ. ಆದರೆ ಪದೇ ಪದೇ ನಾನು ಕೊಟ್ಟಂತ ಉದಾಹರಣೆಗಳನ್ನು ಬರೆಯುವ ಮೂಲಕ ಅದರ ಬಗ್ಗೆ ಚಿಂತನ ಮಂಥನ ಮಾಡುವ ಮೂಲಕ ಈ ವಿಡಿಯೋ ನಿಮಗೆ ಮೂರೂ ಕಾಲಗಳಲ್ಲಿ ಇಂಗ್ಲಿಷ್ ವಾಕ್ಯಗಳನ್ನ ಮತ್ತು ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ಅನುವಾದ ಮಾಡೋದು, ಇಂಗ್ಲಿಷ್ನ ಕನ್ನಡಕ್ಕೆ ಅನುವಾದ ಮಾಡೋದು ಸ್ವಲ್ಪ ಕಷ್ಟಪಟ್ಟು ವಾಕ್ಯಗಳನ್ನ ನೀವು ರೂಢಿ ಮಾಡ್ತಾ ಹೋದ್ರೆ ಮೂರೂ ಕಾಲಗಳ ಬಗ್ಗೆ ನಿಮಗೆ ನಿಖರವಾದಂತ ಮಾಹಿತಿ ಸಿಗುತ್ತೆ. ಮತ್ತು ಈ ವಿಡಿಯೋ ಈ ರೀತಿ ನಿಮಗೆ ನಿಖರವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಅದು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಅದನ್ನು ಶೇರ್ ಮಾಡಿಕೊಳ್ಳಿ ಮತ್ತು ನಮ್ಮ ಈ ಚಾನಲ್ ಅನ್ನು ಪ್ರೋತ್ಸಾಹ ದೃಷ್ಟಿಯಿಂದ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ, ಇನ್ನು ಮುಂಬರುವಂಥ ಅನೇಕ ವಿಡಿಯೋಗಳಿವೆ. ನಿಮಗೆ ಸಂಪೂರ್ಣವಾಗಿ ಇಂಗ್ಲಿಷ್ ಕಲೀಲೇಬೇಕು ಅನ್ನೋ ಒಂದು ಆಸಕ್ತಿ ನಿಮ್ಮಲ್ಲಿದ್ರೆ ಖಂಡಿತವಾಗಿ ನಮ್ಮ ವಿಡಿಯೋಗಳನ್ನು ನೀವು ವೀಕ್ಷಣೆ ಮಾಡ್ತಾ ಹೋದರೆ ಖಂಡಿತವಾಗಿ ನಿರಾಶೆ ಆಗದೇನೆ ನೀವು ಇಂಗ್ಲಿಷ್ನ ಕಲಿಬಹುದು. ಇದುವರೆಗೆ ನೀವು ಎಷ್ಟೋ ಪ್ರಯತ್ನ ಪಟ್ಟಿರ್ಬೋದು, ಆದರೆ ಈ ಪ್ರಯತ್ನ ಬಹುಶಃ ಕೊನೆಯ ಪ್ರಯತ್ನ ಅನ್ಕೊಂಡು ನೀವು ಮಾಡಿದ್ದಾರೆ. ಆದರೆ ಒಂದು ಸಮಯ ಪ್ರಜ್ಞೆ ಮತ್ತು ಶಿಸ್ತನ್ನ ಅಳವಡಿಸ್ಕೊಂಡ್ರೆ ನೀವು ಪದೇ ಪದೇ ಈ ವಿಡಿಯೋಗಳನ್ನು ನೋಡಿದ್ರೆ ಆ ವಿಡಿಯೋದಲ್ಲಿ ಚರ್ಚೆ ಮಾಡಿದಂಥ ವಾಕ್ಯಗಳನ್ನ ಪದೇ ಪದೇ ಬರೆದು ಅಂದು ನೋಡಿ ನೀವು ಆ ವಿಡಿಯೋದಲ್ಲಿರುವಂತಹ ಸೀಮಿತ ಜ್ಞಾನವನ್ನು ನಿಮ್ಮದು ಮಾಡ್ಕೊಳ್ಬೇಕು. ನಂತರ ಮುಂದಿನ ವಿಡಿಯೋ ಮುಂದಿನ ವಿಜ್ಞಾನವನ್ನು, ಈ ರೀತಿ ಹಿಂದಿನ ನಮ್ಮ ಎಲ್ಲಾ ವಿಡಿಯೋಗಳನ್ನು ನೀವು ನೋಡ್ತಾ ಬಂದ್ರೆ ನಿಮಗೆ ಆ ಒಂದು ನಿರ್ದಿಷ್ಟ ವಿಡಿಯೋದಲ್ಲಿರುವಂತಹ ಮಾಹಿತಿ, ನಿಖರವಾದ ಮಾಹಿತಿ ನಿಮ್ಮ ಅಭ್ಯಾಸದ ನಂತರ ಖಂಡಿತವಾಗಿ ನಿಮಗೆ ಲಭ್ಯ ಆಗುತ್ತೆ. ಆದ್ರಿಂದ ಪದೇ ಪದೇ ಈ ವಿಡಿಯೋ ನೋಡ್ತಾ ಲಾಭವನ್ನ ನೀವು ಪಡ್ಕೊಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ನೀವು ನೋಡೋದಕ್ಕಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ವಿಡಿಯೋ